ಈ ಸೀರೆಗೆ ಒಂದು 20 ವರ್ಷ 28 ವರ್ಷ ಆಗಿರ್ಬೋದು. ಯಾಕೆ ಮಾತಾಡ್ಬೇಕು ನಾನು ಇಲ್ಲೇನಾದ್ರು ನೀರು ತಗೊಂಡೋದ್ರೆ ಮುಗೀತು ಕತೆ. ದೂರದಿಂದ ನೀರು ತರಿಸ್ತಾ ಇದೀವಿ. ನಿನ್ನೆಯಿಂದ 100 ರೂಪಾಯಿ ಕೊಟ್ಟು ಸಾಕಾಗೋಯ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೆಂಪಲ್ಗೆ ರೆಡಿ ಆಗಿದ್ದೀವಿ. ಸೀರೆ ಉಡ್ಕೊಂಡಿದ್ದೀನಿ ಫುಲ್ ಟ್ರೆಡಿಷನಲ್ ಆಗಿ. ಆಮೇಲೆ ತೋರಿಸ್ತೀನಿ ಔಟ್ಫಿಟ್ ಹೇಗೆ ಅಂತ. ಆ್ಯಂಡ್ ರೂಮ್ ತೋರ್ಸೋಣ ಅಂತ ಅಂದರೆ ಫುಲ್ ಮೆಸ್ಸಿ ಆಗಿದೆ, ಬಟ್ ಆದರೂ ಚಿಕ್ಕ ರೂಮು ಕ್ಯೂಟ್ ಆಗಿದೆ. ಹಂಗೆ ತೋರಿಸ್ಬಿಡ್ತೀನಿ ಏನೇನಿದೆ ಅಂತ. ಡೋರು ಆ್ಯಂಡ್ ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಆ್ಯಂಡ್ ಇದು ನನ್ನ ಔಟ್ಫಿಟ್. ನಮ್ಮಮ್ಮನ ಸೀರೆ ಇದು. ಈ ಸೀರೆಗೆ ಒಂದು 28 ವರ್ಷ ಆಗಿರ್ಬೋದು. ಅವ್ರ ಮದುವೆಗೆ ಅವರಮ್ಮ ಕೊಟ್ಟಿದ್ದು ಮೈಸೂರು ಸಿಲ್ಕು. ಸೊ ಅದಕ್ಕೆ ನಾನು ಬ್ಲೌಸ್ ಹೊಸ್ಕೊಂಡಿದ್ದೀನಿ. ಆ್ಯಂಡ್ ನಂಗಂತೂ ತುಂಬ ಇಷ್ಟ ಮೈಸೂರು ಸಿಲ್ಕ್ ಸ್ಯಾರಿ. ಆವಾಗಿನ ಮೈಸೂರು ಸಿಲ್ಕ್ ತುಂಬಾ ಚಂದ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಚೇತು ಸೀರೆ ಉಡ್ಕೊ ಅಂತ ಅಂದೆ, ಬಟ್ ಚೂಡಿದಾರ ಉಡ್ಕೊಂಡಿದ್ದಾರೆ. ಇಷ್ಟೇ ರೂಮು ಕ್ಯೂಟಾಗಿದೆ ಅಲ್ಲ. ಆ್ಯಂಡ್ ಇದು ಬಾತ್ರೂಮು ಆ್ಯಂಡ್ ಇದು ಬೆಡ್ಡು. ಚೇತು ಬಟ್ಟೆ ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿದ್ದಾಳೆ. ಬಟ್ ನಾನು ನೋಡಿ ಹೋಗುವಾ ಬಾ. ಇಲ್ಲೊಂದು ಮಿರರ್ ಇದೆ, ಇಲ್ಲೂ ನಾನೇ ಕಾಣ್ತೀನಿ. ಸೊ ನಾನು ನೀರಿಗೆ ಚಿಯಾ ಸೀಡ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇಲ್ಲಿ ಬೈ ಮಾಡಿದೆ ಬಂದ ತಕ್ಷಣ. ನಮ್ಮ ಗೈಡು 5 ಗಂಟೆಗೆ ರೆಡಿ ಆಗಿ ಅಂತ ಅಂದರು, ದರ್ಶನಕ್ಕೆ ಹೋಗೋಣ ಅಂತ. ಸೊ ಅಲ್ಲೊಂಚೂರು ಫೋಟೋಶೂಟ್ ಮಾಡಿಕೊಂಡು ದರ್ಶನಕ್ಕೆ ಹೋಗಬೇಕು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಏಜೆನ್ಸಿ ನೇಮ್ ಯಾವುದು ಅಂತ. ಸಾಯಿ ಶುಭ್ ಅಂತ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ, ಈ ವಿಡಿಯೋ ಮತ್ತು ಓಲ್ಡ್ ವಿಡಿಯೋದಲ್ಲೂ ಹಾಕಿರ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಅದ್ರ ಡೀಟೇಲ್ಸ್ ಹೇಳಿ ಆ್ಯಂಡ್ ಎಷ್ಟು ಖರ್ಚಾಗುತ್ತೆ ಅಂತ. ಅದಕ್ಕೆ ಸಂಪೂರ್ಣವಾಗಿ ಅಲ್ಲಿರುತ್ತೆ, ನಾನೆಲ್ಲ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಫುಡ್ಡು ಮತ್ತು ರೂಮ್ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಎಸ್, ಇವಾಗ ನಾವು ಹೋಗ್ತಾ ಇರೋದು ಶಿವಾಲಯ ಘಾಟ್. ಆ್ಯಕ್ಚುಲಿ ನಮ್ಮ ಜೊತೆ ಬಂದವರೆಲ್ಲ ಟೆಂಪಲಿಗೆ ಹೋದ್ರು. ನಾವು ಒಂಚೂರು ಇದನ್ನ ಮುಗಿಸ್ಕೊಂಡು ನೋಡ್ಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂತೀವಿ ಅಷ್ಟೇ. ಸೊ ಇಲ್ಲಿಂದ ನಮ್ಮ ರೂಮಿಂದ ಇಲ್ಲಿಂದ 1 ಕಿಲೋಮೀಟರ್ ಇದೆಯಂತೆ. 50 ರೂಪೀಸ್ ತೊಗೊತಾ ಇದ್ದಾರೆ. ಯಾವುದೇ ರೋಡ್ ಇದು? ಚಿಕ್ಕ ಚಿಕ್ಕ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಬೇರೆ ಅವ್ರು ಬರ್ತೀನಿ ಅಂದ್ರೆ ನಾವಿಬ್ಬರೇ ಬಂದ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಅವ್ರು ಬರ್ತೀನಿ ಅಂತ ಅಂದರು, ನಾವೇ ಇಲ್ಲ ನಾವು ಹೋಗಿ ಬರ್ತೀವಿ ಅಂತ ಧೈರ್ಯ ಮಾಡಿ ಬಂದಿದ್ದೀವಿ. ಆಟೋ ಅಲ್ಲಿ ತನಕ ಬಿಟ್ಟರು. ಇಲ್ಲಿಂದ ಒಂದು 200 ಮೀಟರ್ಸ್ ಇದೆ ಅಂತ. ಈ ಸಂದಿಲ್ ಹೋಗಿ ನೋಡಬೇಕು ಶಿವಾಲಯ ಘಾಟ್ ಹೇಗಿದೆ ಅಂತ. ಈ ಇದರಲ್ಲಿ ನೀನು ಹೀಲ್ಸಕ್ಕ ಬಂದಿದ್ದಾಗ ಗ್ರೇಟ್ ಟೆಂಪಲ್ ಇದೆ ಇಲ್ಲಿ. ಏನಂತೀಯ ಚೇತನ? ಸಿಟ್ಟು ಮಾಡ್ಕೊಂಡ್ಬಿಟ್ರಿಯಾ? ಸಿಟ್ಟು ಮಾಡ್ಕೊಂಡಿದ್ಯಾ? ಯಾಕೆ? ಇಲ್ಲೇ ಕಡೆ ನಿಮ್ಮ ಜೊತೆ ಯಾಕೆ ಮಾತಾಡ್ಬೇಕು ನಾನು ಸುಮ್ಮನೆ ಜಗಳ ಆಡ್ತೀನಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ನಾನು. ಇದೇ ಶಿವಾಲಯ ಘಾಟ್. ಫುಲ್ ಮಳೆ ಇದ್ದಿದ್ದರಿಂದ ಇಲ್ಲಿ ಲಾಸ್ಟ್ ಸ್ಟೆಪ್ ತನಕ ನೀರಿತ್ತು. ಅಲ್ಲೇ ಸ್ವಲ್ಪ ಗಂಗಾಜಲ ತಲೆ ಮೇಲೆ ಹಾಕ್ಕೊಂಡು ಅಲ್ಲಿಂದ ಬೇಗನೆ ಹೊರಟ್ವಿ. ನೆಕ್ಸ್ಟ್ ನಾವು ಬಂದಿದ್ದು ನಂದಿ ಸರ್ಕಲ್ಗೆ. ಇಲ್ಲಿ 4 ದಿಕ್ಕಲ್ಲೂ ಪಾತ್ರೆ ಇದೆ. ಇಲ್ಲಿರೋ ನಂದಿ ಯಾವ ಕಡೆಗೆ ಫೇಸ್ ಮಾಡಿದ್ಯೋ ಆ ದಿಕ್ಕಲ್ಲೇ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ಇಲ್ಲಿ ದಾರಿ ಉದ್ದಕ್ಕೂ ರುದ್ರಾಕ್ಷಿ ಮಾರ್ತಾ ಇರ್ತಾರೆ. ಇದು ಯಾವುದು ಒರಿಜಿನಲ್ ಅಲ್ಲ, ಹುಡ್ಕೊಂಡು ಹೋಗಬೇಕು ಒರಿಜಿನಲ್ ಬೇಕು ಅಂತ ಅಂದರೆ. ಸೊ ನಾವು ಆಮೇಲೆ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನಾದ್ವಿ. ನಾವು ಹೋಗ್ತಾ ಇರೋದು ದಶಾಶ್ವಮೇಧ ಘಾಟ್. ಇಲ್ಲಿ 80 ಘಾಟ್ ಇದೆ. ಸೊ ಇದು ಮೇನ್ ಘಾಟ್ ಹೋಗ್ತಾ ಇರೋದು. ಆ್ಯಂಡ್ ಗಂಗಾಜಲ ತರಬೇಕು ಅಂತ ಹೇಳಿ ಒಂದು ಪುಟ್ಟು ಕ್ಯಾನ್ ತಗೊಂಡ್ವಿ, ಗೊತ್ತಾಗಲಿಲ್ಲ. ಎಷ್ಟು? 20. क्षेत्र जो आपके मन में है मांग लीजिए वो पूरा होता है. ಗಂಗಾ ಆರತಿ ಮಾಡಬೇಕು ಅಂತ ಹೇಳಿ ಪೂಜೆ ಮಾಡಿಸಿದ್ವಿ. ಸೊ ಇಲ್ಲೂ ಸಹ ಸ್ಕ್ಯಾಮ್ ನಡೆಯುತ್ತೆ, ಆ ಪೂಜೆ ಈ ಪೂಜೆ ಅಂತ. ನಮಗೂ ತಲೆ ತಿಂದರು, 2,000 ರೂಪಾಯಿ ಕೊಡಿ 3,000 ರೂಪಾಯಿ ಕೊಡಿ ಅಂತ. ಸೊ ಅದೆಲ್ಲ ಮಾಡಿಸ್ಲಿಲ್ಲ ನಾವು. 100 ರೂಪಾಯಿ ಕೊಟ್ಟು ಹಾಗೆ ಪೂಜೆ ಮಾಡಿಸ್ವಿ. ಗಂಗಾ ಜಲಕ್ಕೆ ಪೂಜೆ ಮಾಡಿ ನೀರಲ್ಲಿ ಬಿಟ್ವಿ. ಇಲ್ಲೇನಾದ್ರು ನೀರು ತಗೊಂಡೋದ್ರೆ ಮುಗೀತು ಕತೆ. ಅದಕ್ಕೆ ನಾವು ದುಡ್ಡು ಕೊಟ್ಟು ಆ ಕಡೆ ಸ್ವಲ್ಪ ಒಂಚೂರು ದೂರದಿಂದ ನೀರು ತರಿಸ್ತಾ ಇದ್ದೀವಿ.
ಬೋಟಿಂಗ್ ಎಲ್ಲ ಕ್ಯಾನ್ಸಲ್ ಆಗಿದೆ, ಫುಲ್ ಹೆವಿ ಫ್ಲಡ್ ಆಗಿದೆ ಅಂತ ಇಲ್ಲಿ. ಸೊ ಅದಕ್ಕೆ ಬೋಟಿಂಗ್ ಎಲ್ಲ ಕ್ಯಾನ್ಸಲ್ ಅಂತ ಬೇಜಾರಾಗ್ಬಿಟ್ಟು. ಆ್ಯಂಡ್ ಚೇತು ಹೋಗಿ ಅದೇ ಕ್ಯಾನ್ ತರ್ತಿ, ಹಳೆ ದೊಡ್ಡ ಕ್ಯಾನು. ಇಲ್ಲೇ ಏನಾದ್ರು ನೀರು ತಗೊಂಡ್ರೆ ಮುಗೀತು ಕತೆ. ಇಲ್ಲೇ ಸ್ನಾನ, ಇಲ್ಲೇ ಉಗೀತ ಹಬ್ಬ ನೋಡೋಕ್ಕಾಗಲ್ಲ. ಚೇತು ನೀರು ಬಂದಾದ್ಮೇಲೆ ದುಡ್ಡು ಕೊಡು. ನೋಡಿ ಗೈಸ್, ಏನಾದರೂ ಗಂಗಾಜಲ ಇಲ್ಲಿಂದ ನೀರು ತಂದರೆ ಯಪ್ಪ. ಸೊ ಅವರು ನಮ್ಮ ನೀರನ್ನ ಎಲ್ಲಿಂದ ತರ್ತಿದ್ದಾರೆ ಅಂದರೆ ಆ ಕಡೆ ಸೈಡಿಂದ ತರ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ರಾಂಗ್ ಟೈಮ್ಗೆ ಬಂದಿದ್ದೀವಿ. ಅರ್ಧಕ್ಕರ್ಧ ಮಳೆಯಿಂದ ಫುಲ್ ಮುಚ್ಚೋಗಿತ್ತು. ನೀವೇ ನೋಡ್ತಾ ಇದ್ದೀರಾ ವಿಂಟರ್ಸಲ್ಲಿ ಹೇಗಿತ್ತು ಅಂತ. ಈ ಘಾಟ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬೋಟಿಂಗ್ ಕೂಡ ಇದೆ. ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿಗೆ ಒಂದು ಜಸ್ಟ್ 100 ಮೀಟರ್ಸ್ ಅಂತ ಇರ್ಬೋದು. 100 ರೂಪೀಸ್ ತಗೊಂಡು ಅಲ್ಲಿ ತುಂಬ ಕಾಸ್ಟ್ಲಿ ಆಗ್ತದೆ ಇಲ್ಲಿ. ಆ್ಯಂಡ್ ಈ ಗಂಗಾಜಲಕ್ಕೆ ಒಂದು 50 ರೂಪಾಯಿ ಅಂತ ಹೇಳಿದ್ರು. ಇವಾಗ ರೂಮಿಗೆ ಹೋಗಿ ಆ್ಯಂಡ್ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಟೆಂಪಲಿಗೆ ಹೋಗೋಣ ಅಂತ ಅನ್ಕೊಂತೀವಿ. ಬಿಕಾಸ್ ಕ್ಯಾಮ್ರಾ ಎಲ್ಲ ತಂದಿವಲ್ಲ, ಡೆಪಾಸಿಟ್ ಮಾಡಿಸ್ಕೊಳಲ್ವಂತೆ ಕ್ಯಾಮ್ರಾ ಎಲ್ಲ, ಬರೀ ಫೋನ್ ಮಾತ್ರ ಮಾಡಿಸ್ಕೊಳ್ಳೋದಂತ. ಸೊ ಅದಕ್ಕೆ ಇದಿಷ್ಟು ರೂಮಲ್ಲಿ ಸ್ವಲ್ಪ ತಿಂಡಿ ಮಾಡಿಕೊಂಡು ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊತೀನಿ. ನಾನು ಸೀರೆಯಲ್ಲೇ ಆಗ್ತಾ ಇಲ್ಲ, ಸೀರೆ ಉಟ್ಕೊಂಡಿಲ್ಲ, ನನ್ನೇ ನೋಡ್ತಾ ಇದ್ದಾರೆ. ಮಾತಾಡಿದಾಗ ಅಲ್ಲಿ ಆಟೋ ಹತ್ರ ಬಿಡಿ ಅಂತ ಹೇಳಿದ್ರೆ ಇಲ್ಲಿ ಸರ್ಕಲ್ ಹತ್ರ ಬಂದ್ಬಿಟ್ಟಿದ್ದಾರೆ. ಇಲ್ಲೆಲ್ಲೂ ಆಟೋ ಸಿಗೋದೇ ಇಲ್ಲ. ಸೊ ಅಲ್ಲಿ ಮನೆ ಸ್ಕ್ಯಾಮ್ ನಡೆಯುತ್ತೆ, ಮತ್ತೆ ಜಾಸ್ತಿ ಹೇಳ್ತಿದ್ದಾರೆ. ಸ್ಕ್ಯಾಮ್ ನಡೆಯುತ್ತೆ. ನಾವು ಬೇರೆ ಅವ್ರನ್ನ ಬಿಟ್ಟು ಬಂದ್ಬಿಟ್ಟಿದ್ದೀವಿ, ನಾವೇ ಓಡಾಡ್ತಿದ್ದೀವಿ, ಅದಕ್ಕೆ ಜಾಸ್ತಿ ಖರ್ಚಾಗ್ತಿದೆ. ಐಟಮ್ಸ್ ನೋಡ್ತಿದ್ದಾನೆ ಎಲ್ಲ ಹಳೇ ಕಾಲದ್ದು ಅಲ್ಲ. ನಮ್ಮನೆ ಹತ್ರ ಇದೆ ಅಲ್ಲ ಫೋನು. ಓ ಶಾವಿಗೆ ಉಪ್ಪಿಟ್ಟು, ಇದೊಂಥರ ಸ್ವೀಟ್. ಇದು ಶಾವಿಗೆ ಉಪ್ಪಿಟ್ಟು, ಇಡ್ಲಿ ವಡ. ಬೈತಾರೆ ಅನ್ಸುತ್ತೆ ಮೋಸ್ಟ್ಲಿ ಯೂಟ್ಯೂಬಲ್ಲಿ, ನೆಟ್ಟಿಗೆ ಕನ್ನಡ ಮಾತಾಡಮ್ಮ ನೀನು ಅಂತ. ಪಾಪ ಅವ್ರಿಗೆ ಏನು ಗೊತ್ತು ನನ್ನ ಕಷ್ಟ. ಭಾರಿ ಕಷ್ಟದಿಲ್ಲ. ಇವತ್ತು ಚಾಲೆಂಜ್ 2,000 ರೂಪಾಯಿ ಇದೆ. ಸೊ ನೋ UPI, ನೋ ನಥಿಂಗ್. ಇಷ್ಟೆಲ್ಲ ಮ್ಯಾನೇಜ್ ಮಾಡಬೇಕು. ಭೂಮಿಕಾ ಶಾಪಿಂಗು ಅಷ್ಟೇ ಆಗಲ್ಲ ಕಣೆ. ಹೊರಗಡೆ ಬಂದಾಗ ಇದೆಲ್ಲ ಟ್ರೈ ಮಾಡಬೇಕು. ಇಲ್ಲ ಅಂದರೆ ದುಡ್ಡು ಹೋಗೋದೇ ಗೊತ್ತಾಗಲ್ಲ. ನಿನ್ನೆಯಿಂದ 100 ರೂಪಾಯಿ ಕೊಟ್ಟು ಸಾಕಾಗೋಯ್ತು. ಇವತ್ತು ಮತ್ತು ನಾಳೆ ಸೊ ಕ್ಯಾಶಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡೆ. 2,000 ರೂಪಾಯಿ ಅಲ್ಲ, ಪ್ಲಸ್ ಜೊತೆಗೆ ಇವತ್ತಿಗೆ 2,000 ರೂಪಾಯಿ ಸಾಕು ಅಂತ. ಓಕೆನಾ? ಜನ ಜಿ ಮುಖ ಎಲ್ಲ ಹಿಂಗೆ ಊದಿದೆ, ಹಿಂಗೆ ಅಷ್ಟು ದಪ್ಪ ಊದಿದೆ, ಎಲ್ಲ ಚಿಕ್ಸ್ ಎಲ್ಲ ಊದಿದೆ. ನನ್ನ ಬಾಯಿ ಒಳಗಡೆ ಏನಾದ್ರು ನೋಡ್ಬಿಟ್ರೆ ನೀವು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಷ್ಟು ಅಲ್ಸರ್ ಆಗ್ಬಿಟ್ಟಿದೆ ಗಾಯ್ಸ್. ಇವಳು ನೋಡಿ ಗೈಸ್, ಹೋಗಿ ಫೋನ್ ಪೇ ಮಾಡ್ತಿದ್ದಾಳೆ. 2,000 ರೂಪಾಯಲ್ಲಿ ಖರ್ಚು ಮಾಡೋಳು ಇವಳೆ. 2,000 ರೂಪಾಯಿ ಎಲ್ಲಿ? ₹7,000 ನಿಜವಾಗ್ಲು. ನೋಡಿ ಮಮ್ಮಿ ಮುಂದೆ ಕುತ್ಕೊಂಡು ಈ ಥರ ಚೇಂಜ್ ಮಾಡೋ ಪರಿಸ್ಥಿತಿ ಬಂತು. ನಿನ್ನೆಯಿಂದ ತಗೊಂಡು ಯಪ್ಪ ಕಾಲು ನಡೆಯೋಕ್ಕಾಗ್ತಿಲ್ಲ. ಇವಾಗ ಒಳ್ಳೆ ಹಾಯ್ ಅನಿಸ್ತದೆ. ಇವಾಗ ಎಷ್ಟು ಬೇಕಾದ್ರೂ ನಡೆಯುತ್ತೆ. ಇದೇ ಕಾಶಿ ವಿಶ್ವನಾಥ ಟೆಂಪಲ್ ಎಂಟ್ರೆನ್ಸ್ ಗೇಟ್ 4. ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಸೀದಿ. ಆ್ಯಂಡ್ ಇವಾಗ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಟೆಂಪಲ್ ಒಳಗೆ ಮೊಬೈಲ್ ಕ್ಯಾರಿ ಮಾಡೋಗಿಲ್ಲ. ಆ್ಯಂಡ್ ಇಲ್ಲಿ ಲಾಕರಲ್ಲಿ ಬಂದು ಇಡಬೇಕು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಈ VR ನೀವು ಟ್ರೈ ಮಾಡಲೇಬೇಕು. 150 ರೂಪೀಸ್ ಆಗುತ್ತೆ ಪರ್ ಹೆಡ್. 360 ಡಿಗ್ರಿಯಲ್ಲಿ ಇಡೀ ಟೆಂಪಲ್ ಎಲ್ಲ ಕಾಣುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನು ಪೂಜೆ ಆಗುತ್ತೆ, ಅಭಿಷೇಕ ಆಗುತ್ತೆ, ಲೈವ್ ಆಗಿ ಅದನ್ನೆಲ್ಲ ತೋರಿಸ್ತಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಫೀಲ್ ಆಯಿತು. ವಾರಣಾಸಿಲಿ 80 ಘಾಟ್ಗಳಲ್ಲಿ ಈ ಗಂಗಾ ಆರತಿ ನಡೆಯುತ್ತೆ. ಆ್ಯಂಡ್ ಅದರಲ್ಲಿ ಮೇನ್ ದಶಾಶ್ವಮೇಧ ಘಾಟ್, ಅಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅಂತ ನಾವು ಬಂದಿದ್ದು ಹಸಿಘಾಟಿಗೆ. ಆಲ್ಮೋಸ್ಟ್ 3 ಅವರ್ಸಿಂದ ಕಾಯ್ತಾ ಇದ್ವಿ. ನನಗೆ ಈ ಗಂಗಾ ಆರತಿ ಲೈಫಲ್ಲಿ ಒಂದ್ಸಲ ನೋಡಲೇಬೇಕು ಅಂತ ತುಂಬಾ ಆಸೆ ಇತ್ತು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್.
ಟೈಮ್ ಬಂದು ಮಧ್ಯರಾತ್ರಿ 2 ಗಂಟೆ ಆಗಿರ್ಬೋದು. ಆ್ಯಂಡ್ ಈ ರಾತ್ರಿಲಿ ನಾವು ಬಂದಿದ್ದು ಮಣಿಕರ್ಣಿಕಾ ಘಾಟ್ಗೆ. ಈ ಘಾಟಲ್ಲಿ ನಾವಿಬ್ಬರೇ ಹುಡುಗಿರಿದ್ದಿದ್ದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಂದೇ ಸಲ ಅಲ್ಲಿ 10-20 ಡೆಡ್ ಬಾಡೀಸ್ಗಳು ಸುಡ್ತಾಯಿದ್ರು. ಆ್ಯಂಡ್ ಸ್ವಲ್ಪ ಭಯ ಕೂಡ ಆಯಿತು. ಬಟ್ ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಸಾಯಲೇಬೇಕು ಅನ್ನೋ ಥಾಟ್ ಕೂಡ ಬಂತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಮಾತಾಡೋಕ್ಕಾಗ್ತಾ ಇದೆ ಅಂತ. ಆ್ಯಂಡ್ ನೆನೆ ನಾನು ಒಂದು ಸೀರೆ ತಂದೆ ಆಯಿತಾ. ಇದು ಪ್ಯೂರ್ ಬನಾರಸ್ ಸೀರೆ ಇದು. ಸೊ ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಲೆಮನ್ ಎಲ್ಲೋ. ಆ್ಯಂಡ್ ಇದು ನಮ್ಮಮ್ಮನ ತೊಗೊಂಡಿರೋದು, ಹುಡುಕಿ ತೊಗೊಂಡಿರೋದು. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾರಿ ಇವಾಗ ಅಟ್ ಪ್ರೆಸೆಂಟ್. ಅಮ್ಮಂಗೆ ಕೊಡ್ತೀನಿ, ಆಮೇಲೆ ನಾನು ಬೇರೆ ಬ್ಲೌಸ್ ಹೊಲ್ಸ್ಕೊತೀನಿ. 2 in 1 ಎರಡೂ ಆಗುತ್ತೆ. ತುಂಬಾ ಬೇಜಾರಾಗ್ತಾ ಇದೆ. ಯಾಕೋ ಕಾಶಿ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ಅಷ್ಟು ಒಂಥರ ನೆಮ್ಮದಿ ಫೀಲು, ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ದಿನ ಇಲ್ಲೇ ಹತ್ರ ಆಯಿತಾ, 1 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಟೆಂಪಲ್ಗೆ, ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗೋದು ಬರೋದು ಹಿಂಗೆ ಆಗ್ತಾ ಇದೆ. ಹೇಗಿದೆ ನನ್ನ ಲುಕ್? ಇವಾಗ ನಾವು ಬಂದಿದ್ದು ಸಾರಾನಾಥ್ ಟೆಂಪಲ್ಗೆ. ಗೈಸ್, ಇವಳು ಶಾಪಿಂಗ್ ಮಾಡಲ್ಲ ಅಂತ ಹೇಳಿ 1000 ಎಷ್ಟಾಯ್ತು? ತಿರ್ಗು ಉಗಿರಿ ಮಕ್ಕೆ. ಅಲ್ಲ, ಹೊರಗಡೆ ಬಂದಿರೋದೇ ಶಾಪಿಂಗ್ ಮಾಡಕ್ಕೆ ಆಯ್ತಾ ಪಾಪ. ಫ್ಯಾಮಿಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಅದು ಫ್ಯಾಮಿಲಿಗಲ್ಲ, ನಿನಗೆ ಅಂತ ಎಲ್ರಿಗೂ ಗೊತ್ತಿದೆ. ಸುಮ್ಮನೆ ಫ್ಯಾಮಿಲಿ ಡೆಕೋರೇಟ್ ಮಾಡಕ್ಕೆ. ಆಯ್ತು ನಡಿ. ಆಂಟಿ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ ಇವತ್ತು. ಏ ಭೂಮಿಕಾ ಬಾರೆ. ಗೈಸ್, ನಾನು ಇವಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಬಾಯ್ ಭೂಮಿಕಾ, ಬಾಯ್. ಸುಮ್ಮನೆ ಹೊರಗಡೆ ಬಂದ ತಕ್ಷಣ ಶಾಪಿಂಗ್ ಅಂತ ಶುರು ಮಾಡ್ಕೊಳ್ತಾಳೆ ಇಡಿಯಟ್ ಫೆಲೋ. ಮೇ ಬಿ ಇಲ್ಲೆಲ್ಲ ಹೋಗಿ ಬರ್ತಾಳೆ ಅನ್ಸುತ್ತೆ. ನಾನು ಅವಳದು ನಂದು ಇಬ್ಬರದ್ದು ಮೊಬೈಲ್ ತೊಗೊಂಡು ಬಂದಿದ್ದೀನಿ. ಅವಳು ಏನಾದರೂ ಮಾಡ್ಕೊಳ್ಳಿ. ಪೇ ಮಾಡೋಕೊಳ್ಳೋದ್ರ ಕ್ಯಾಶು ಇಲ್ಲ. ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್, ಹೌದು, ಆಗ್ತಾ ಇಲ್ಲ. ಅಷ್ಟೊಂದು ಶಾಪಿಂಗ್ ಮಾಡಿದ್ರೆ ಆಬ್ವಿಯಸ್ಲಿ ಸುಸ್ತಾಗುತ್ತೆ. ನಾನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಆಯಿತಾ. ಸರಿ ಯಾವಾಗಲೂ ಒಂದ್ಸರಿ ಕಾಶಿಗೆ ಬರ್ತೀವಿ, ಅಲ್ಲೂ ತೊಗೊಳಕ್ಕೆ ಬಿಡಲ್ಲ ಅಂದರೆ ಇನ್ನೇನು ಹೇಳ್ಬೋದು ನಿನಗೆ. ಇವತ್ತು ಕಾಶಿಲಿ ತಗೋತ್ಯಾ, ನಾಳೆ ಇನ್ ಕೇಸ್ ಬೇರೆ ಇದಕ್ಕೆ ಹೋದ್ರೆ ಅಲ್ಲಿ ತಗೊಳ್ತೀಯಾ? ಹೌದು, ಮೆಮೊರೀಸ್ ಕಾಣೆ ಚೇತು. ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಶಾಪಿಂಗ್ ಮಾಡಬೇಕು. ನಮ್ಮಮ್ಮ ಹೇಳ್ಕೊಟ್ಟಿರ್ತಾನೆ, ನಮ್ಮಮ್ಮ ಕೇಳಿಸ್ಕೊಂಡ್ರೆ ಮನೆಗೆ ಸೇರ್ಸಲ್ಲ ನಿನ್ನ. ನಡಿ, ನಾನು ಹೇಳ್ಕೊಟ್ಟಿದ್ನ ಶಾಪಿಂಗ್ ಮಾಡು ಅಂತ ಹೇಳ್ತಾರೆ. ಲುಕ್ ಅಟ್ ದಿಸ್ ವ್ಯೂ. ಹೇಗಿದೆ? ಸಖತ್ತಾಗಿದೆ ಅಲ್ಲ. ಸೊ ಇವತ್ತು ನಮ್ಮ ಲಂಚ್ ಹೀಗಿದೆ. ಪಪ್ಪಾಯ ಈಟ್ ಅಲ್ವಾ? ಅಜ್ಜಿ ಕೊಡೋಣ, ಅಜ್ಜಿಗೆ. ಗೈಸ್, ಏರ್ಪೋರ್ಟ್ ಲುಕ್. ದಿಸ್ ಇಸ್ ದ ರಿಯಲ್ ಏರ್ಪೋರ್ಟ್ ಲುಕ್. ಇದು ನನ್ನ ಏರ್ಪೋರ್ಟ್ ಲುಕ್ ಅಂತೆ. ನೋಡಿ ಫೈನಲ್ ಆಗಿ ಹೆಂಗ್ ಬಂದ್ಲು. ಹಂಗಲ್ಲ ಭೂಮಿಕಾ, ಹೆಂಗಿದ್ದೋಳಿ ಹೆಂಗಾದಲೆ ಅಂತ ನೋಡಿ. ಬರೀ ಅನ್ಹೆಲ್ದಿ ಫುಡ್. ಇದು ಅಷ್ಟೇ ಅನ್ಹೆಲ್ದಿ, ಇದು ಅನ್ಹೆಲ್ದಿ. ಸೇಮ್ ಯಾವುದೋ ಇದ್ರ ಅಯ್ಯೋ, ಇದು ನೋಡಿ, ಇದು ಟೋಟ್ ಬ್ಯಾಗ್ ಅಲ್ಲ, ಲಗೇಜ್ ಬ್ಯಾಗು. ಅದಕ್ಕೆ ನಾನು ಟೋಟ್ ಬ್ಯಾಗ್ ಜಾಸ್ತಿ ತಗೊಳ್ಳೋದು. ವೆರಿ ನೈಸ್. ಹೇಳ್ಬಿಡು, ಫೈನಲಿ ಟ್ರಿಪ್ ಮುಗೀತು. ಫೈನಲಿ ನಮ್ಮ ತೀರ್ಥಯಾತ್ರೆ ಮುಗೀತು. ಇನ್ನು ನಾವು ಮನೆಗೆ ಪ್ರಯಾಣ. ಸೊ ನಾವು 8:30ಗೆ ಬೋರ್ಡಿಂಗ್ ಇತ್ತು. ಆ್ಯಕ್ಚುಲಿ 7:30 ಇತ್ತು, ಸ್ವಲ್ಪ ಡಿಲೇ ಆಗಿ 8:30 ಆಯಿತು. ಅಲ್ಲಿಗೆ ಹೋಗೋ ಅಷ್ಟಿಗೆ 11:40 ಆಗುತ್ತೆ. ಆ್ಯಂಡ್ ಅಲ್ಲಿಂದ ಸೀದಾ ಚಿಕ್ಕಮಂಗ್ಳೂರು. ಒಂದೆರಡು ದಿನ ಫುಲ್ ರೆಸ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೋವು ಹೋಗಿದೆ ಅಷ್ಟೇ, ಅಲ್ಸರಿದ್ದು. ಬಿಟ್ಟರೆ ಫೈನ್. ನನಗೆ ಈಗಲೂ ಸ್ಟ್ರೆಂತ್ ಇದೆ. ಏನು ಏನು ಮಾಡ್ತಿದ್ದೀರಾ? ಫೈನಲಿ ನಾವು ಬೆಂಗಳೂರಿಗೆ ಬಂದು ತಲುಪಿದ್ವಿ. ತುಂಬಾ ಖುಷಿ ಆಯಿತು. 4 ದಿನ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ಸಾಯಿ ಶುಭ ಅವರು ಚೆನ್ನಾಗಿ ನೋಡಿಕೊಂಡ್ರು ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿತ್ತು. ಸೊ ಅದರದ್ದು ಡೀಟೇಲ್ಸ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ.
ಸೊ ಏನೇನಾಗಿದೆ ಎಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತಲ್ಲ ಈ ಥರ ಫುಲ್ ಓವರ್ ಆಲ್ ಆಗಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ.